ಈ ಭಾಗದಲ್ಲಿ ಸೇವೆ ಮಾಡೋಕ್ಕೆ ಮನಸ್ಸು ಬಂದಿದ್ದು ಅಂದರೆ ನಾವು ಇಲ್ಲಿ ಹುಟ್ಟಿ ಬೆಳೆದಿದ್ದ ಜಾಗ. ಹಾಗಾಗಿ ನಾವು ಎಲ್ಲೋ ಹೋಗಿ ಸಾಧನೆ ಮಾಡೋದನ್ನ ನಿಲ್ಲಿಸಿ ನಮ್ಮ ಹುಟ್ಟೂರಲ್ಲೇ ಸಾಧನೆ ಮಾಡೋಣ ಅನ್ನೋ ಒಂದು ನಿಟ್ಟಿನಲ್ಲಿ ನಾವು ಈ ಆಸ್ಪತ್ರೆಯನ್ನು ಕಟ್ಟಿದ್ದೀವಿ. ಆಸ್ಪತ್ರೆಯ ಕಟ್ಟೋ ಉದ್ದೇಶ ಅಂದರೆ ನಮಗೆ ಹಿನ್ನೆಲೆ ಬರೀ ಆಸ್ಪತ್ರೆ ಎಕ್ಸ್ಪೀರಿಯೆನ್ಸ್ ಇರೋದರಿಂದ ಆಸ್ಪತ್ರೆಯ ಒಂದು ಸೇವೆಯನ್ನು ಮಾಡಿರೋದ್ರಿಂದ ನಮಗೆ ಈ ಆಸ್ಪತ್ರೆಯನ್ನು ಕಟ್ಟುವಲ್ಲಿ ಯಶಸ್ವಿಯಾಗಿದ್ದೀವಿ ಅಂತ ಹೇಳ್ತೇವೆ. ಇಲ್ಲಿ ನಮ್ಮ ICU ಘಟಕ ಇದೆ, ನಮ್ಮಲ್ಲಿ ಶಸ್ತ್ರಚಿಕಿತ್ಸಾ ಘಟಕ ಇದೆ, ನಮ್ಮಲ್ಲಿ ವಾರ್ಡ್ಗಳು ಪ್ರೈವೇಟು ಶೇರಿಂಗು ಜನರಲ್ ವಾರ್ಡು ಮತ್ತು ಎಕ್ಸ್ರೇ ಕಂಪ್ಲೀಟ್ ಲ್ಯಾಬ್ ಇದೆ, ಮತ್ತು ಎಮರ್ಜೆನ್ಸಿಗೆ ಬೇಕಾದ ಸೌಲಭ್ಯಗಳು ಕೂಡ ನಮ್ಮಲ್ಲಿ ಇದೆ ಸರ್. ಆಪರೇಷನ್ ಕೂಡ ಮಾಡಿಕೊಳ್ಳೋಣ, ಬಟ್ ಈಗ ಪ್ರೆಸೆಂಟ್ಲಿ ನಾವು ಅದನ್ನೆಲ್ಲ ಟೈಅಪ್ ಮಾಡ್ಕೋಬೇಕಾಗತ್ತೆ ನಮ್ಮ ಸರ್ಕಾರದೊಂದಿಗೆ. ಅದನ್ನು ನಾವು ಮಾಡಿಕೊಂಡು ಕೂಡ ಆ ಸೇವೆಯೂ ಕೂಡ ಖಚಿತವಾಗಿ ಕೊಡ್ತೀವಿ ಸರ್ ಸರ್, ಇದು ಒಂದು ಅತ್ಯುತ್ತಮವಾದ ಫೆಸಿಲಿಟಿ ಇರ್ತಕ್ಕಂಥ ಒಂದು ಆಸ್ಪತ್ರೆ. ನಾವು ಒಂದು ಬಡ ರೋಗಿಗಳನ್ನು ಮನಸ್ಸಲ್ಲಿ ಇಟ್ಕೊಂಡೇ ಇದನ್ನು ನಾವು ಮಾಡಿದ್ದೀವಿ. ದಯವಿಟ್ಟು ಇದನ್ನು ಸದುಪಯೋಗ ಪಡಿಸ್ಕೊಂಡು ಶಸ್ತ್ರಚಿಕಿತ್ಸೆ ಆಗಲಿ ಅಥವಾ ಬೇರೆ ರೀತಿ ಯಾವುದೇ ಕಾಯಿಲೆಗಳಿಗಾಗಲಿ ಇಲ್ಲಿ ತೋರಿಸ್ಕೊಂಡ್ರೆ ಉತ್ತಮವಾದ ಫಲಿತಾಂಶ ಅವ್ರಿಗೆ ದೊರೆಯಲಿದೆ ಅಂತ ನಾನು ಹೇಳ್ತಾ ಇದ್ದೀನಿ ಸರ್. ನಂಜಾವಧೂತ್ ಅವರ ಸ್ವಾಮೀಜಿಯವರ ಒಂದು ಆಶೀರ್ವಾದದೊಂದಿಗೆ ನಾವು ಇದನ್ನು ಪ್ರಾರಂಭಿಸಿದ್ದೀವಿ ಸರ್. ಅವ್ರದ್ದು ಒಂದು ಹೇಳಿಕೆ ಮೇಲೆ ನಾವು ಚಿರಋಣಿಯಾಗಿ ಇದನ್ನು ನಡ್ಕೊಳೋದಕ್ಕೆ ನಾವು ರೆಡಿ ಇದ್ದೀವಿ ಸರ್. ಈಗ ಪ್ರೈವೇಟ್ ಹಾಸ್ಪಿಟ್ಲು ಆದ ಒಂದು ಖರ್ಚುಗಳಿರ್ತದೆ, ಆ ಖರ್ಚುಗಳನ್ನೆಲ್ಲ ನೀಗಿಸಲೇಬೇಕಾಗತ್ತೆ ನಾವು. ಅದನ್ನು ಕೂಡ ಮನದಲ್ಲಿ ಇಟ್ಕೊಂಡು ಕೂಡ ನಾವು ಬಡ ರೋಗಿಗಳ ಸೇವೆ ಮಾಡ್ಕೊಳ್ಳೋಣ ಅಂತೇಳಿ ನಿರ್ಧಾರ ಮಾಡಿದ್ದೀವಿ ಸರ್.